ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಕಿರು ಪ್ರಶ್ನೆ ಪತ್ರಿಕೆ ಇದೆ. ಸೊ ಅದನ್ನು ಗಮನಿಸ್ತಾ ಹೋಗಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಿರು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯ ನಿಮ್ಗೆ ಗೊತ್ತೇ ಇದೆ. ಗರಿಷ್ಠಾಂಕ 40, ಒಟ್ಟು ಪ್ರಶ್ನೆಗಳು 17, ಅವಧಿ 1 ಗಂಟೆ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಹು ಆಯ್ಕೆ ಪ್ರಶ್ನೆಗಳಿವೆ, ಅವುಗಳನ್ನು ಆರಿಸಿ ಬರೆಯಿರಿ. ಅರಿಸ್ಟಾಟಲ್ ಬರೆದ ಕೃತಿ ಯಾವುದು ಅಂತ ಹೇಳಿ. ಗ್ರೀಕ್ ನಗರ ರಾಜ್ಯಕ್ಕೆ ಒಂದು ಉದಾಹರಣೆ ಕೊಡಿ. ಆಯ್ಕೆಗಳು ಕೊಟ್ಟಿದ್ದಾರೆ: ಇಟಲಿ, ಫ್ರಾನ್ಸ್, ಮೆಸಿಡೋನಿಯಾ, ಅಥೆನ್ಸ್ ಮತ್ತು ಸ್ಪಾರ್ಟಾ. ಬಾಹ್ಯ ಪರಮಾಧಿಕಾರದ ಪ್ರತಿಪಾದಕರು ಯಾರು? ಜೀನ್ ಬೋಡಿನ್, ಬಿ ಹ್ಯೂಗೋ ಗ್ರೂಸಿಯಸ್, ಸಿ ಅರಿಸ್ಟಾಟಲ್, ಡಿ ಮೆಕ್ಯಾವೆಲಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಉತ್ತರಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಭರ್ತಿ ಮಾಡಿ. ನೇಷನ್ ಪದದ ಮೂಲ ಪದ ಡ್ಯಾಶ್. ಜೀನ್ ಬೋಡಿನ್ ಅವರ ಬರೆದ ಪುಸ್ತಕ ಯಾವುದು? ಡ್ಯಾಶ್. ಪಾಲಿಸ್ ಪದದ ಅರ್ಥ ಡ್ಯಾಶ್. ಹೊಂದಿಸಿ ಬರೆಯಿರಿ. ಪರಮಾಧಿಕಾರ ಉತ್ತರ ಪತ್ರಿಕೆಗಳನ್ನು, ಉತ್ತರ ಆಯ್ಕೆಗಳನ್ನು ಮುಂದೆ ಕೊಟ್ಟಿದ್ದಾರೆ. ಸಿವಿಟಾಸ್, ಸಪ್ತಾಂಗ ಸಿದ್ಧಾಂತ, ಅಮೆರಿಕ ಕ್ರಾಂತಿ. ಇನ್ನು ಉತ್ತರಗಳನ್ನು: ಪ್ರಾಚೀನ ರೋಮನ್, ಸೂಪರ್ನಾನಸ್, 1776, 1789, ಕೌಟಿಲ್ಯ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾಜ್ಯಶಾಸ್ತ್ರ ಎಂದರೇನು? ರಾಜ್ಯ ಎಂಬ ಪದವನ್ನು ಮೊದಲು ಯಾರು ಬಳಸಿದರು? ಪ್ಲೇಟೋರವರ ಪ್ರಕಾರ ರಾಜ್ಯದ ಜನಸಂಖ್ಯೆ ಎಷ್ಟು? ಇನ್ನು ಪರಮಾಧಿಕಾರ ಎಂದರೇನು? ಸುಗ್ರೀವಾಜ್ಞೆ ಎಂದರೇನು? ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗೆ ಪ್ರತಿಯೊಂದಕ್ಕೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಗ್ರೀಕ್ ತತ್ವಜ್ಞಾನದ ತ್ರಿಮೂರ್ತಿಗಳು ಯಾರು? ಸೊ ಯಾರು ಇದ್ದಾರೆ ಅಂಥೇಳಿ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಬೋದು. ಸಪ್ತಾಂಗ ಸಿದ್ಧಾಂತದ ಅಂಗಗಳು, ಒಟ್ಟು 7 ಅಂಗಗಳು ಬರ್ತವೆ, ಅವು ಯಾವ್ಯಾವು ಅಂತೇಳಿ ನೀವು ಬರೀಬೇಕು. ಪರಮಾಧಿಕಾರದ 2 ಸ್ವರೂಪಗಳಾವವು? ಯಾವ್ಯಾವ ಸ್ವರೂಪಗಳಿದಾವೆ ಅಂತ ಬರೀಬೇಕು. ಸ್ವಾತಂತ್ರ್ಯದ ಅರ್ಥವನ್ನು ಬರೆಯಿರಿ. ಹಕ್ಕನ್ನು ವ್ಯಾಖ್ಯಾನಿಸಿ. ಹಕ್ಕು ಎಂದರೇನು ಅದನ್ನು ವ್ಯಾಖ್ಯಾನಿಸಿ ಮತ್ತು ಯಾರ್ಯಾರು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಅವನ್ನು ಬಿಡಿಸಿ. ಭಾಗ ಸಿ, ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 15-20 ವಾಕ್ಯಗಳಿಗೆ ಉತ್ತರಿಸಿ. 5 ಅಂಕದ ಪ್ರಶ್ನೆ. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ಅಥವಾ ರಾಜ್ಯ ಮತ್ತು ಸಂಘ ವ್ಯತ್ಯಾಸಗಳನ್ನು, ರಾಜ್ಯ ಅಥವಾ ಸಂಘ ಇವೆರಡರ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಭಾಗ ಡಿ, ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 30-40 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಎಂದರೇನು? ರಾಜ್ಯದ ಮೂಲಾಂಶಗಳನ್ನು ವಿವರಿಸಿ ಅಥವಾ ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಕಿರು ಪರೀಕ್ಷೆಯಲ್ಲಿ ನಾನು ನೀಲನಕ್ಷೆಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿನಿ. ಒಟ್ಟು 40 ಅಂಕದ ಪ್ರಶ್ನೆ ಪತ್ರಿಕೆ ಇದೆ. ಸೊ ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆ ಹೇಗೆ ಅನಿಸ್ತು ಅಂತೇಳಿ ನಾನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಇದಿಷ್ಟು ಪ್ರಥಮ PUC ರಾಜ್ಯಶಾಸ್ತ್ರದ ಕಿರು ಪರೀಕ್ಷೆ 2024ರ ಒಂದು ಸ್ವಲ್ಪ ಮಟ್ಟದ ಮಾಹಿತಿ ಆಗಿತ್ತು ಸ್ನೇಹಿತರೆ. ಸೊ ಎಲ್ಲರಿಗೂ ಧನ್ಯವಾದಗಳು.